Good morning students, welcome to 45th session. This session is related to ABC analysis, activity based costing. So you'll be understanding the basic concepts or theory aspects of activity based costing. This is the introduction. First we'll have a look at ಮೊದಲು ಕಾಸ್ಟ್ ಅಕೌಂಟಿಂಗ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಾಸ್ಟ್ ಅಕೌಂಟಿಂಗಿಂತ ಮುಂಚೆ ಕಾಸ್ಟ್ ಅಂದರೆ ಏನು? ವೆಚ್ಚ. ಓಕೆ, ಇಟ್ಸ್ ಅನ್ ಎಕ್ಸ್ಪೆನ್ಸ್. ಫಾರ್ ವಾಟ್? ಎಕ್ಸ್ಪೆನ್ಸ್ ಇನ್ಕರ್ಡ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್. ಓಕೆ, ಸೊ ಸಪೋಸ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಅ ಪೆನ್, ಆ್ಯಂಡ್ ಟು ಮ್ಯಾನುಫ್ಯಾಕ್ಚರ್ ಅ ಪೆನ್ ಯು ರಿಕ್ವೈರ್ ಪ್ಲಾಸ್ಟಿಕ್, ಯು ರಿಕ್ವೈರ್ ಇಂಕ್, ಯು ರಿಕ್ವೈರ್ ನಿಬ್, ಆ್ಯಂಡ್ ದೆನ್ ಪೇಪರ್, ಪ್ಲಾಸ್ಟಿಕ್ ಪೇಪರ್ ಟು ರ್ಯಾಪ್ ಇಟ್. ಇಷ್ಟೆಲ್ಲ ಇದ್ದು ಈ ಸಾಮಾನಿಗೆಲ್ಲ ಎಷ್ಟು ಖರ್ಚಾಗುತ್ತೆ, ಅದಲ್ದಿರೆ ಇರುವಂತಹ ಡೈರೆಕ್ಟ್ ಕಾಸ್ಟು ಮತ್ತು ಇಂಡೈರೆಕ್ಟ್ ಕಾಸ್ಟು ಎರಡೂ ಬೇಕಿರುತ್ತೆ, ಹೌದಾ ಇಲ್ವಾ? ಸೊ ಮೆಟೀರಿಯಲ್ಸ್ ಇರ್ಬೋದು, ಲೇಬರ್ ಇರ್ಬೋದು, ಓವರ್ ಹೆಡ್ಸ್ ಇರ್ಬೋದು. ಇಂಡೈರೆಕ್ಟ್ ಕಾಸ್ಟ್ ಅಂತ ಅಂದರೆ ಪರೋಕ್ಷವಾಗಿ ಆಗುವಂತಹ ಖರ್ಚುಗಳು, ಲೈಕ್ ಬಾಡಿಗೆ ಅಥವಾ ಬ್ರೋಕರೇಜು, ಅಡ್ವರ್ಟೈಸ್ಮೆಂಟು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಇವೆಲ್ಲನೂ ಎಲ್ಲ ಸೇರಿಸಿ ಅದ್ರ ಜೊತೆಯಲ್ಲಿ ಪ್ರಾಫಿಟಿನ ಅಂಶವನ್ನು ಆ್ಯಡ್ ಮಾಡಿ ಬರುವುದನ್ನು ನಾವು ಕಾಸ್ಟ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು? ಓಕೆ, ಕಾಸ್ಟ್ಗೆ ವೆಚ್ಚಕ್ಕೆ ಇಡುವಂತಹ ಲೆಕ್ಕಶಾಸ್ತ್ರ. ಓಕೆ, ಸೊ ದಟ್ಸ್ ವಾಟ್ ಇಟ್ಸ್ ಕಾಲ್ಡ್ ಆಸ್ ಕಾಸ್ಟ್ ಅಕೌಂಟಿಂಗ್. ಇಟ್ ಇನ್ಕ್ಲೂಡ್ಸ್ collecting, classifying, processing, analyzing and reporting of information to managers in their planning and controlling activity. ಈ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಅಂದರೆ, ಕಾಸ್ಟ್ಗೆ ರಿಲೇಟೆಡ್ ಆಗಿರುವಂತಹ ಲೆಕ್ಕವನ್ನು ಕಲೆಕ್ಟ್ ಮಾಡಿ ಅದನ್ನು ಕ್ಲಾಸಿಫೈ ಮಾಡಿ, ಲೈಕ್ ಡೈರೆಕ್ಟ್, ಇಂಡೈರೆಕ್ಟು, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಓವರ್ ಹೆಡ್ಸು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಅಂತ ಕ್ಲಾಸಿಫೈ ಮಾಡಿ, ಮತ್ತು ಅದನ್ನು ಪ್ರೋಸೆಸ್ ಅಂತ ಅಂದರೆ ಅದಕ್ಕೆ ಆಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕಾಸ್ಟ್ ಶೀಟ್ಸ್. ಓಕೆ, ಯು ಹ್ಯಾವ್ ರೆಡ್ ಕಾಸ್ಟಿಂಗ್, ನೀವು 4th ಸೆಮಿಸ್ಟರಲ್ಲಿ ಕಾಸ್ಟಿಂಗ್ ಓದಿದ್ದೀರಾ. ಸೊ ಅದಕ್ಕೆ ಆದಂಥ ಮಾದರಿಯಲ್ಲಿ ಅದನ್ನು ಪ್ರೋಸೆಸ್ ಮಾಡಿ, ವಿಶ್ಲೇಷಣೆ ಮಾಡಿ, ಅನಲೈಸ್ ಮಾಡಿ, ಮತ್ತು ಅದರಲ್ಲಿ ಬರುವಂಥ ಔಟ್ಪುಟ್ಟನ್ನ ಮ್ಯಾನೇಜರ್ಸ್ಗೆ ರಿಪೋರ್ಟ್ ಮಾಡಬೇಕು. ಸೊ ಮ್ಯಾನೇಜರ್ಸ್ಗೆ ರಿಪೋರ್ಟ್ ಮಾಡಿದಾಗ ಅಂತಹ ಒಂದು ಸನ್ನಿವೇಶದಲ್ಲಿ ಮ್ಯಾನೇಜರ್ಸು ಪ್ಲಾನ್ ಮಾಡಿರುವಂತಹ, ಯೋಜನೆ ಮಾಡಿರುವಂತಹ ಕೆಲವೊಂದು ವಿಷಯಗಳು, ಕಾಸ್ಟ್ ರಿಲೇಟೆಡ್ ವಿಷಯಗಳಿಗೆ ರಿಪೋರ್ಟ್ ಕೊಟ್ಟಾಗ ಅವರು ಪ್ಲಾನ್ ಮಾಡಿರೋದು ಮತ್ತು ಆ್ಯಕ್ಚುಲ್ ಆಗಿರೋದನ್ನು ಕಂಪೇರ್ ಮಾಡಿ ನೋಡ್ತಾರೆ. ಈಗ ಪ್ಲಾನಿಂಗಲ್ಲಿ ಲೇಬರ್ ಕಾಸ್ಟು 20,000 ಕೊಟ್ಟಿದ್ದಾರೆ, ಆ್ಯಕ್ಚುವಲ್ಲು 25,000 ಆಗಿದೆ. ಸೊ ಆ ಸನ್ನಿವೇಶದಲ್ಲಿ ಜಾಸ್ತಿ ಆಗಿದೆ, ಸೊ ಅದನ್ನು 5,000 ಇಳಿಸ್ಬೇಕು ಅಂತ ಕಂಟ್ರೋಲ್ ಮಾಡ್ತಾರೆ. ಓಕೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಜಾಸ್ತಿ ಆದ್ರೂ ತಪ್ಪು, ಕಡಿಮೆ ಆದ್ರೂ ತಪ್ಪು, ಕರೆಕ್ಟ್ ಲೆವೆಲಲ್ಲಿ ಇರಬೇಕಾಗುತ್ತೆ. ಸೊ ಅದನ್ನು ಇನ್ಫಾರ್ಮೇಷನ್ ಸಿಸ್ಟಮ್, ಓಕೆ, ಅದಕ್ಕೆ ಆಗಿರುವಂತಹ ಒಂದು ಕಂಪ್ಯೂಟರೈಸ್ಡ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಡೆವಲಪ್ ಮಾಡಿ, ಆ ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಎಲ್ಲರೂ ಡೇಟಾ ಫೀಡ್ ಮಾಡಿದ ನಂತರ ನಾವು ಡಿಸಿಷನ್ ತಗೊಳ್ತೀವಿ. ಓಕೆ, ಈಗ ನಿಮ್ಗೆ ಗೊತ್ತಿದೆ, ಕಾಸ್ಟಿಂಗ್ ಇರ್ಬೋದು, ಫಿನಾನ್ಷಿಯಲ್ ಅಕೌಂಟಿಂಗ್ ಇರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಸಿಸ್ಟಮ್ ಆಫ್ ಅಕೌಂಟಿಂಗು ಇಟ್ ಟೇಕ್ಸ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಮುಖಾಂತರ ಡೇಟಾ ತಗೊಂಡು ಅದರ ಮೇರೆಗೆ ನಿರ್ಧಾರಗಳನ್ನು ತಗೊಳ್ಳೋದನ್ನು ಯು ಕಾಲ್ ಇಟ್ ಆಸ್ ಕಾಸ್ಟ್ ಅಕೌಂಟಿಂಗ್. ಇನ್ ದ ಟ್ರೆಡಿಷನಲ್ ಕಾಸ್ಟ್ ಸಿಸ್ಟಮ್ ಇಟ್ ವಾಸ್ ಫೋಕಸ್ಡ್ ಆನ್ ಪ್ರಾಡಕ್ಟ್ ಕಾಸ್ಟಿಂಗ್ ಬೈ ಟ್ರ್ಯಾಕಿಂಗ್ ಡೈರೆಕ್ಟ್ ಕಾಸ್ಟ್ ಟು ದ ಪ್ರಾಡಕ್ಟ್. ಹಳೆ, ಪ್ರಾಚೀನ ಅಥವಾ ಸಾಂಪ್ರದಾಯಿಕ ಅಂದರೆ ಹಳೆ ಕಾಸ್ಟಿಂಗ್ ಸಿಸ್ಟಮಲ್ಲಿ ಏನು ಮಾಡ್ತಾಯಿದ್ರು, ಪ್ರಾಡಕ್ಟಿನ ಕಾಸ್ಟನ್ನು, ಡೈರೆಕ್ಟ್ ಕಾಸ್ಟನ್ನು ಪ್ರಾಡಕ್ಟ್ಗೆ ಸೇರಿಸ್ತಾ ಇದ್ರು. ಆಮೇಲೆ ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್ ಅಲೋಕೇಟೆಡ್ ಟು ಕಾಸ್ಟ್ ಸೆಂಟರ್. ಇಂಡೈರೆಕ್ಟ್ ಕಾಸ್ಟನ್ನ ಒಂದೊಂದು ಕಾಸ್ಟ್ ಸೆಂಟರ್ಸ್ ಅಂತ ಮಾಡ್ತಾರೆ. ಓಕೆ, ಈಗ ನೀವು ನೋಡಿದಾಗ ಕೋವಿಡ್ ಸೆಂಟರ್ಸ್ ಅಂತ ಇದೆ, ಅಲ್ಲಿ ಏನು ಅಂತ ಅಂದರೆ ಕೋವಿಡ್ ಟ್ರೀಟ್ಮೆಂಟ್ ತಗೋತಾರೆ. ಅದೇ ರೀತಿ ಕಾಸ್ಟ್ ಸೆಂಟರ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೆಂಟರ್, ಪ್ಲಾನಿಂಗ್ ಸೆಂಟರ್, ಮಾರ್ಕೆಟಿಂಗ್ ಸೆಂಟರ್ ಅಂತ ಹಾಕ್ಬಿಟ್ಟು ಅಲ್ಲಿ ಇಂಡೈರೆಕ್ಟ್ ಕಾಸ್ಟನ್ನ ಅಲೋಕೇಟ್ ಮಾಡ್ತಾ ಬರ್ತಾ ಇದ್ರು. ಯಾವಾಗ? ಇನ್ ದ ಟ್ರೆಡಿಷನಲ್ ಕಾಸ್ಟ್ ಸಿಸ್ಟಮ್. ಈ ಟ್ರೆಡಿಷನಲ್ ಕಾಸ್ಟ್ ಸಿಸ್ಟಮಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ ಅಂತ ಅಂದರೆ, ಈ ಸಿಸ್ಟಮಲ್ಲಿ ಅಕೌಂಟಿಂಗ್ ಬುಕ್ಸ್ ಆಫ್ ರೆಕಾರ್ಡ್ಸ್ ನಾವು ಇಟ್ಟಾಗ
ನಮಗೆ ಪ್ರಾಫಿಟ್ಸು ಟ್ರೂ ಆಗಿ ಕರೆಕ್ಟಾಗಿ ತೋರಿಸೋದಿಲ್ಲ. ಯಾಕೆ ಅಂತ ಅಂದರೆ ಅದಕ್ಕೆ ಆಗಿರುವಂತಹ ಕೆಲವೊಂದು ಲಿಮಿಟೇಷನ್ಸ್ಗಳು ಇದೆ. ಓಕೆ, ಸೊ ಏನೇನು ಡ್ರಾಬ್ಯಾಕ್ಸು, ಏನೇನು ಲಿಮಿಟೇಷನ್ಸ್ ಅಂತ ನೋಡೋಣ. ಟ್ರೆಡಿಷನ್ ಕಾಸ್ಟ್ ಸಿಸ್ಟಮ್ ಡಸ್ ನಾಟ್ ಟ್ರೂಲಿ ರಿಫ್ಲೆಕ್ಟ್ ದ ರಿಸೋರ್ಸ್ ಕನ್ಸ್ಯೂಮ್ಡ್ ಬೈ ದ ಎಂಡ್ ಪ್ರಾಡಕ್ಟ್. ಓಕೆ, ಈ ಪ್ರಾಚೀನದ ಕಾಸ್ಟಿಂಗ್ ಸಿಸ್ಟಮಲ್ಲಿ ಪ್ರಾಡಕ್ಟು ಎಷ್ಟು ರಿಸೋರ್ಸಸ್ನ ಕನ್ಸ್ಯೂಮ್ ಮಾಡಿದೆ, ಕನ್ಸ್ಯೂಮ್ ಅಂತ ಅಂದರೆ ಎಷ್ಟು ವೆಚ್ಚ ಆಗಿದೆ ಅಂತ ಕೊನೆ ಪ್ರಾಡಕ್ಟ್ನ ತಗೊಂಡು ನೋಡಿದಾಗ ಕ್ಲಿಯರ್ ಆಗಿ ನಮ್ಗೆ ಗೊತ್ತಿರಲ್ಲ. ಕೆಲವೊಂದು ಕಾಸ್ಟು ಬಿಟ್ಟೋಗಿರುತ್ತೆ, ಕೆಲವೊಂದು ಎಕ್ಸ್ಟ್ರಾ ಕೂಡಿಸಿರ್ತಾರೆ. ಆ ತರಹದ ಒಂದು ಸಿಸ್ಟಮ್ ಆಗಿ ಇದೆ ಅಂತ. ಇಟ್ ರಿಸಲ್ಟ್ಸ್ ಇನ್ ಇನ್ಫ್ಲೇಟೆಡ್ ಆ್ಯಂಡ್ ರಿಡ್ಯೂಸ್ಡ್ ಕಾಸ್ಟ್ ಆಫ್ ದ ಎಂಡ್ ಪ್ರಾಡಕ್ಟ್. ಓಕೆ, ಇನ್ಫ್ಲೇಟೆಡ್ ಅಂತ ಅಂದರೆ ಕೆಲವೊಂದು ಸತಿ ಕಾಸ್ಟು ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಜಾಸ್ತಿ ತೋರಿಸುತ್ತೆ, ಕೆಲವೊಂದು ಸತಿ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಕಾಸ್ಟು ಕಡಿಮೆ ತೋರಿಸುತ್ತೆ. ಈ ತರಹದ ಒಂದು ಲಿಮಿಟೇಷನ್ಸು ಟ್ರೆಡಿಷ್ನಲ್ ಕಾಸ್ಟಿಂಗ್ ಸಿಸ್ಟಮ್, ಹಳೆಯ ಕಾಸ್ಟಿಂಗ್ ಸಿಸ್ಟಮಲ್ಲಿ ಇದೆ. ಮೂರನೇದು, ಟ್ರೆಡಿಷ್ನಲ್ ಕಾಸ್ಟಿಂಗ್ ಫೇಲ್ಸ್ ಟು ಕ್ಯಾಪ್ಚರ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇಫ್ ಫೋಕಸ್ಡ್ ಆನ್ ಕಾಸ್ಟ್ ಇನ್ಕರ್ಡ್. ಓಕೆ, ಈ ಪ್ರಾಚೀನದ ಕಾಸ್ಟಿಂಗ್ ಸಿಸ್ಟಮಲ್ಲಿ ಕಾಸ್ ಮತ್ತು ಎಫೆಕ್ಟು ಅಂತ ಅಂದರೆ ಈಗ 1 ಯೂನಿಟ್ ಇದೆ, ಇಷ್ಟು ಖರ್ಚಾಯಿತು. 2 ಯೂನಿಟ್ಸು ಅಥವಾ 10 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದಕ್ಕೆ ಎಫೆಕ್ಟ್ ಏನು ಅಷ್ಟೇ ತೋರಿಸ್ಬೇಕು ಅದು. ಆದರೆ ಕೆಲವೊಂದು ಕಾಸ್ಟಿಂಗ್ ಸಿಸ್ಟಮಲ್ಲಿ ನಾವು ಎಷ್ಟೇ ಯೂನಿಟ್ಸ್ನ ಇನ್ಕ್ರೀಸ್ ಮಾಡಿದ್ರೂ ಕೂಡ ಎಫೆಕ್ಟು ತೋರಿಸ್ತಾ ಇಲ್ಲ. ಯಾವುದು? ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ನಾವು ಜಾಸ್ತಿ ಕಾಸ್ಟ್ ಇನ್ಕರ್ ಆದ್ರೂ ಕಡಿಮೆ ತೋರಿಸ್ತಾ ಇದೆ ಅಥವಾ ತುಂಬ ಜಾಸ್ತಿ ತೋರಿಸುತ್ತೆ. ಸೊ ಎಕ್ಸಾಕ್ಟ್ಲಿ ಇಷ್ಟೇ ಕಾಸ್, ಇವಾಗ 2 ಯೂನಿಟ್ಸ್ ಅಂತ ಅಂದರೆ ಇಷ್ಟೇ ಎಫೆಕ್ಟು, 200 ಯೂನಿಟ್ಸ್ ಎಫೆಕ್ಟು. ಆ ತರಹದಲ್ಲಿ ಈ ರಿಲೇಷನ್ಶಿಪ್ನ ಅದು ತೋರಿಸೋದಿಲ್ಲ. Inaccurate cost information provided by traditional costing method may lead to wrong decision. ಈ ತರಹದ ಕಾಸ್ಟಿಂಗ್ ಸಿಸ್ಟಮ್ ಮೇಲೆ ನಾವೇನಾದರೂ ನಿರ್ಧಾರವನ್ನು ತಗೊಂಡ್ರೆ ಅದರಿಂದ ಏನಾಗುತ್ತೆ, ನಾವು ತಗೊಂಡಿರುವಂತಹ ಡಿಸಿಷನ್ ತಪ್ಪಾಗುವಂತಹ ಸಾಧ್ಯತೆ ಇದೆ. The traditional fixed cost versus variable cost split are often unrealistic and business grows this split given inaccurate cost of product. Okay, ಪ್ರಾಚೀನದ ಕಾಸ್ಟಿಂಗ್ ಸಿಸ್ಟಮಲ್ಲಿ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಅಂತ ವಿಂಗಡಣೆ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. ಓಕೆ, ಫಿಕ್ಸ್ಡ್ ಕಾಸ್ಟ್ ಅಂತ ಅಂದರೆ ಏನು? ದ ಕಾಸ್ಟ್ ವಿಚ್ ಡಸ್ ನಾಟ್ ಚೇಂಜ್. ನೀವು ಎಷ್ಟೇ ಯೂನಿಟ್ಸ್ ಇನ್ಕ್ರೀಸ್ ಮಾಡಿದ್ರೂ ಯಾವೊಂದು ಕಾಸ್ಟು ಚೇಂಜೇ ಆಗಲ್ವೋ ಅವೆಲ್ಲನೂ ಫಿಕ್ಸ್ಡ್ ಕಾಸ್ಟ್. ಓಕೆ, ಲೈಕ್ ಬಿಲ್ಡಿಂಗ್ ಚಾರ್ಜಸ್, ಯುವರ್ ರೆಂಟ್, ವಾಟ್ ಯುವರ್ ಪೇಯಿಂಗ್, ಅದೆಲ್ಲ. ಆಮೇಲೆ ವೇರಿಯಬಲ್ ಕಾಸ್ಟು ಅಂತ ಅಂದರೆ ಯಾವೊಂದು ಕಾಸ್ಟು ನಾವು ಯೂನಿಟ್ಸನ್ನು ಇನ್ಕ್ರೀಸ್ ಮಾಡಿದಾಗ ಚೇಂಜ್ ಆಗ್ತಾ ಬರುತ್ತೋ ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಯುವರ್ ವೇರಿಯಬಲ್ ಕಾಸ್ಟ್. ಮೇ ಬಿ ಯು ಕ್ಯಾನ್ ನೇಮ್ ಸೇ ಸಮ್ ಮೆಟೀರಿಯಲ್ಸ್ ಆರ್ ಸಮ್ ಕೈಂಡ್ಸ್ ಆಫ್ ಓವರ್ ಹೆಡ್ಸ್, ಇವೆಲ್ಲನೂ ಕೂಡ ವೇರಿಯಬಲ್ ಕಾಸ್ಟ್ ಅಂತ ನಾವು ಕರಿತೀವಿ. ಸೊ ಈ ಸ್ಪ್ಲಿಟ್ ಮಾಡುವಂಥ ವಿಧಾನನೇ ಇನ್ಕರೆಕ್ಟ್ ಆಗಿದೆ ಟ್ರೆಡಿಷ್ನಲ್ ಕಾಸ್ಟ್ ಸಿಸ್ಟಮಲ್ಲಿ. ಸೊ ಅದು ಇನ್ಕರೆಕ್ಟ್ ಆಗಿರೋದ್ರಿಂದ ಅದರಿಂದ ಬರುವಂತಹ ರಿಸಲ್ಟು ಅನ್ರಿಯಲಿಸ್ಟಿಕ್ ಅಂತ ಅಂದರೆ ರಿಯಲ್ ಇಲ್ಲ ಅನ್ನೋದು ಈ ಟ್ರೆಡಿಷ್ನಲ್ ಕಾಸ್ಟ್ ಸಿಸ್ಟಮಿನ ಡ್ರಾಬ್ಯಾಕ್ ಆಗಿದೆ. ಇದೆಲ್ಲನೂ ಸುಮ್ಮನೆ ಬರೋದಿಲ್ಲ ಸ್ಟೂಡೆಂಟ್ಸ್. ಇದನ್ನು ಏನು ಮಾಡ್ತಾರೆ, ಸಂಶೋಧನೆ ಮೇರೆಗೆ ಇವೆಲ್ಲವನ್ನು ರಿಸರ್ಚ್ ಮಾಡಿ ಈ ಡ್ರಾಬ್ಯಾಕ್ಸ್ ಇದೆ ಅದಕ್ಕೆ ಅನುಗುಣವಾಗಿ ಹೊಸದೇನು ಕಂಡುಹಿಡಿಬೇಕು ಅಂತ ಎಲ್ಲ ಸಂಶೋಧಕರು ನೋಡೋದೇ ಅದು. Traditional accounting system was confined merely to furnishing information at product level. Okay, product levelಗೆ ಮಾತ್ರ ಮಾಹಿತಿಯನ್ನು ಕೊಡ್ತಾ ಇದ್ರು. The new manufacturing technology demands the feedback of performance while production is still in progress rather than providing information after the product is produced. ಅಂತ ಅಂದರೆ ನಾವು ಈ ಹೊಸ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಏನು ಕೇಳುತ್ತೆ ಅಂತ ಅಂದರೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಅದರ ಕಾಸ್ಟ್ ಹೇಳೋದಲ್ಲ, ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇರೋವಾಗಲೇ ಇನ್ ಪ್ರೋಸೆಸ್ ಇದ್ದಾಗಲೇ ಮಾಹಿತಿಗಳನ್ನು ಕೊಡ್ತಾ ಇರಬೇಕು. ಓಕೆ, ಇವತ್ತು 100%ಅಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ, 30% ಎಷ್ಟು ಖರ್ಚಾಗಿದೆ, ಲೇಬರ್ ಎಷ್ಟು, ಓವರ್ ಹೆಡ್ಸ್ ಎಷ್ಟು, ಮೆಟೀರಿಯಲ್ಸ್ ಎಷ್ಟು, ಡೇ ಬೈ ಡೇ ದ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಶುಡ್ ಬಿ ಮಾನಿಟರ್ಡ್. ಇದು ಟ್ರೆಡಿಷನಲ್ ಸಿಸ್ಟಮಲ್ಲಿ ಆಗ್ತಾ ಇರಲಿಲ್ಲ. ದರ್ ಇಸ್ ಅನ್ ಅರ್ಜೆಂಟ್ ನೀಡ್ ಟು ಇಂಟಿಗ್ರೇಟ್ ದ ಆಕ್ಟಿವಿಟಿ ಮೆಷರ್ಮೆಂಟ್ ಆ್ಯಂಡ್ ಫಿನಾನ್ಷಿಯಲ್ ಮೆಷರ್ಮೆಂಟ್. ಓಕೆ,
ಸೊ ಚಟುವಟಿಕೆಯನ್ನು ಮೆಷರ್ ಮಾಡುವಂತಹ ಒಂದು ತಜ್ಞತೆ ಅಥವಾ ಒಂದು ಎಕ್ಸ್ಪರ್ಟೈಸು ಈ ಟ್ರೆಡಿಷ್ನಲ್ ಕಾಸ್ಟ್ ಸಿಸ್ಟಮಲ್ಲಿ ಇಲ್ಲ. ಆ್ಯಕ್ಟಿವಿಟಿ ಅಂತ ಅಂದರೆ ಚಟುವಟಿಕೆ, ಅದನ್ನು ಮೆಷರ್ ಮಾಡಬೇಕು. ಈಗ ಪರ್ಚೇಸ್ ಮಾಡ್ತೀರಾ ಒಂದು ಪ್ರಾಡಕ್ಟ್ ಅಂತ ಅಂದರೆ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಆರ್ಡರ್ ಪ್ಲೇಸ್ ಮಾಡಬೇಕು. ಸೊ ಆರ್ಡರ್ ಪ್ಲೇಸ್ ಮಾಡೋದು ಚಟುವಟಿಕೆ. ಆ ಆ್ಯಕ್ಟಿವಿಟಿನ ಈ ಟ್ರೆಡಿಷ್ನಲ್ ಕಾಸ್ಟ್ ಸಿಸ್ಟಮಲ್ಲಿ ಇಂಟಗ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಇಂಟಗ್ರೇಟ್ ಮಾಡಿಲ್ಲ ಅಂತ. ಆಮೇಲೆ ಸೊ ಇದರಿಂದ ಏನಾಗುತ್ತೆ, ದ ಆ್ಯಕ್ಟಿವಿಟಿ ಮೆಷರ್ಮೆಂಟ್ ಆ್ಯಂಡ್ ಫಿನಾನ್ಷಿಯಲ್ ಮೆಷರ್ಮೆಂಟ್. ಓಕೆ, ಸೊ ಎಷ್ಟು ಆ್ಯಕ್ಟಿವಿಟಿ ಚಟುವಟಿಕೆ, ಇದಕ್ಕೆ ಇಷ್ಟು ಹಣ ಖರ್ಚಾಗಿದೆ ಅಂತ ಈ ಇಂಟಗ್ರೇಷನ್ನು ಈ ಹಳೆಯ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಇಲ್ಲ ಅನ್ನೋದೇ ಇಷ್ಟು ಕೂಡ ಈ ಟ್ರೆಡಿಷ್ನಲ್ ಕಾಸ್ಟ್ ಸಿಸ್ಟಮಿನ ಡ್ರಾಬ್ಯಾಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಕಪ್ಲಾನ್ ಆ್ಯಂಡ್ ಕೂಪರ್ ABC ಅನಾಲಿಸಿಸ್. ಇವರು ತಜ್ಞರು, ದಿ ಆರ್ ರಿಸರ್ಚರ್ಸ್. ಓಕೆ, these are the people who found out ABC analysis. ABC is a new and scientific method approached developed by Cooper and Kaplan. Okay, ಈ ಇಬ್ಬರು ವ್ಯಕ್ತಿಗಳು ಸೇರಿ 1988ರಲ್ಲಿ ಈ ಹೊಸ ಸಿಸ್ಟಮು ಕಾಸ್ಟಿಂಗಲ್ಲಿ ಕಂಡಿಡ್ದಿದ್ದಾರೆ. ಏನು ಆ ಸಿಸ್ಟಮಿನ ಹೆಸರು? ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. A for activity, B for based, C for costing. ಚಟುವಟಿಕೆ ಮೇಲೆ ಅವಲಂಬನೆಯಾಗಿರುವಂತಹ ವೆಚ್ಚ ಲೆಕ್ಕಶಾಸ್ತ್ರ ಅಂತ ಹೇಳ್ಬೋದು. ಓಕೆ, ಸೊ ಫಾರ್ ಅಸೈನಿಂಗ್ ಓವರ್ ಹೆಡ್ಸ್ ಟು ದ ಎಂಡ್ ಪ್ರಾಡಕ್ಟ್, ಜಾಬ್ ಆ್ಯಂಡ್ ಪ್ರಾಸೆಸ್. ಈ ಸಿಸ್ಟಮಲ್ಲಿ ಓವರ್ ಹೆಡ್ಗೆ ನಾವು ಫೈನಾನ್ಷಿಯಲ್, ನಾನು ಹೇಳಿದ್ನಲ್ಲ ಏನೇನು ಡ್ರಾಬ್ಯಾಕ್ಸು ನಮ್ಮ ಪ್ರಾಚೀನ ಸಿಸ್ಟಮಲ್ಲಿ ಇದೆಯೋ ಆ ಡ್ರಾಬ್ಯಾಕ್ಸ್ನೆಲ್ಲ ತೆಗೆದು ಹೊಸ ಸಿಸ್ಟಮನ್ನು ಇವರು ಕಪ್ಲಾನ್ ಆ್ಯಂಡ್ ಕೂಪರು ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಓವರ್ ಹೆಡ್ಸು ನಿಮ್ಗೆ ಗೊತ್ತಿದೆ, ಕಾಸ್ಟಿಂಗಲ್ಲಿ 3 ಭಾಗವನ್ನು ಮಾಡ್ತೀವಿ: ಮೆಟೀರಿಯಲ್ಸ್, ಲೇಬರ್, ಓವರ್ ಹೆಡ್ಸ್. ಸೊ ಓವರ್ ಹೆಡ್ಸ್ನ ಎಂಡ್ ಪ್ರಾಡಕ್ಟು, ಓಕೆ, ಕೊನೆ ಪ್ರಾಡಕ್ಟ್ಗೆ ಮತ್ತು ಜಾಬ್ ಕೆಲಸಕ್ಕೆ ಮತ್ತು ಪ್ರೋಸೆಸ್ ಪ್ರಕ್ರಿಯೆಗೆ ಅಸೈನ್ ಮಾಡುವಂತಹ ಒಂದು ಸಿಸ್ಟಮ್. ಇಟ್ ಏಮ್ಸ್ ಟು ರೆಕ್ಟಿಫೈ ದ ಪ್ರಾಬ್ಲಮ್ಸ್ ಆಫ್ ಇನ್ಅಕ್ಯುರೇಟ್ ಕಾಸ್ಟ್ ಇನ್ಫಾರ್ಮೇಷನ್ ಡ್ಯೂ ಟು ಸೆಲೆಕ್ಷನ್ ಆಫ್ ರಾಂಗ್ ಬೇಸಿಸ್ ಆಫ್ ಇಂಡೈರೆಕ್ಟ್ ಕಾಸ್ಟ್ ಅಪೋರ್ಷನ್ಮೆಂಟ್. ಓಕೆ, ಈ ಸಿಸ್ಟಮು ಯಾವುದ್ರಲ್ಲಿ ಸಹಾಯ ಮಾಡುತ್ತೆ ಅಂತ ಅಂದರೆ ಇಂಡೈರೆಕ್ಟ್ ಕಾಸ್ಟನ್ನ ನಾವು ಡಿವೈಡ್ ಮಾಡ್ತೀವಿ, ಹೌದಾ ಇಲ್ವಾ? ಇವಾಗ ಡೈರೆಕ್ಟ್ ಕಾಸ್ಟ್ ಅಂತಂದರೆ A ಡಿಪಾರ್ಟ್ಮೆಂಟ್, B ಡಿಪಾರ್ಟ್ಮೆಂಟ್ ಈ ಥರ ನಾವು ಮಾಡ್ಬೋದು. ಇಂಡೈರೆಕ್ಟ್ ಕಾಸ್ಟು ಕೆಲವೊಂದು ಸತಿ ಒಟ್ಟಿಗಿರುತ್ತೆ. ಲೈಕ್ ಸೇ ಯು ಆರ್ ಪೇಯಿಂಗ್ ಅ ರೆಂಟ್, ಸೊ ಯು ಆರ್ ಪೇಯಿಂಗ್ ಅ ವಾಟರ್ ಚಾರ್ಜಸ್. ಸೊ ಇನ್ ದ್ಯಾಟ್ ಕೇಸ್ ಅದನ್ನು ನೀವು ಯಾವ ರೀತಿಯಲ್ಲಿ ವಿಂಗಡಣೆ ಮಾಡ್ತಾ ಇದ್ರಿ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ, ಅದನ್ನು ABC ಅನಾಲಿಸಿಸು ಟೇಕ್ ಓವರ್ ಮಾಡಿದೆ. ಇನ್ಅಕ್ಯುರೇಟ್ ಅಪೋರ್ಷನ್ಮೆಂಟ್ ಅಂತ ಅಂದರೆ ಭಾಗ ಮಾಡೋದು. ಸೊ ನಾವು ಕರೆಕ್ಟಾಗಿ ಭಾಗ ಮಾಡ್ತಾ ಇರಲಿಲ್ಲ ಕಾಸ್ಟಿಂಗ್, ಹಳೆಯ ಕಾಸ್ಟಿಂಗ್ ಸಿಸ್ಟಮಲ್ಲಿ. ಅದನ್ನು ರೆಕ್ಟಿಫೈ ಅಂತ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋದು ಯಾವುದು? ABC ಅನಾಲಿಸಿಸ್. ಅಕಾರ್ಡಿಂಗ್ ಟು ಕೂಪರ್ ಆ್ಯಂಡ್ ಕಪ್ಲಾನ್, ABC ಸಿಸ್ಟಮ್ ಕ್ಯಾಲ್ಕುಲೇಟ್ಸ್ ದ ಕಾಸ್ಟ್ ಆಫ್ ಇಂಡಿವಿಜುವಲ್ ಆ್ಯಕ್ಟಿವಿಟಿ. ನೋಡಿ, ಅದನ್ನು ಅಂಡರ್ಲೈನ್. ಏನು ಮಾಡುತ್ತೆ ಈ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗು? ಎಲ್ಲ ಚಟುವಟಿಕೆಯ ವೆಚ್ಚವನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆ್ಯಂಡ್ ಅಸೈನ್ಸ್ ಕಾಸ್ಟ್ ಟು ಕಾಸ್ಟ್ ಆಬ್ಜೆಕ್ಟ್. ವಿಂಗಡಣೆ ಮಾಡಿದ್ಮೇಲೆ ಇಷ್ಟು ಕಾಸ್ಟು ಈ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಗೆ, ಆ ಆಬ್ಜೆಕ್ಟ್, ಕಾಸ್ಟ್ ಆಬ್ಜೆಕ್ಟ್ಗೆ, ಇನ್ನಿಷ್ಟು ಕಾಸ್ಟು ಆಬ್ಜೆಕ್ಟ್ 2ಗೆ, ಥರ್ಡ್ ಆಬ್ಜೆಕ್ಟ್ಗೆ ಇಷ್ಟು ಕಾಸ್ಟು ಅಂತ ಅಸೈನ್ ಮಾಡುತ್ತೆ. ಸಚ್ ಎ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆನ್ ದ ಬೇಸಿಸ್ ಆಫ್ ಆ್ಯಕ್ಟಿವಿಟಿ. ಓಕೆ, ಪ್ರಾಡಕ್ಟ್ ಇರಬಹುದು, ಸರ್ವಿಸಸ್ ಇರಬಹುದು, ಎಲ್ಲದಕ್ಕೂ ಕೂಡ ಚಟುವಟಿಕೆಯ ಮೇರೆಗೆ ಆ್ಯಕ್ಟಿವಿಟಿ ಬೇಸ್ಡ್ ಆಗಿ ಕಾಸ್ಟನ್ನ ಅಸೈನ್ ಮಾಡುತ್ತೆ. ಯಾವುದು? ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಅಂಡರ್ಟೇಕನ್ ಟು ಪ್ರೊಡ್ಯೂಸ್ಡ್ ಈಚ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಓಕೆ, ಸೊ ಯಾವ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ಸರ್ವಿಸ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಇರಬಹುದು. ಸೊ ಎಲ್ಲ ಪ್ರಾಡಕ್ಟ್ ಮತ್ತು ಸರ್ವಿಸ್ ಪ್ರೊಡ್ಯೂಸ್ ಮಾಡಿದಾಗ ಕಾಸ್ಟನ್ನ ಇಂಡಿವಿಜುವಲ್ ಆ್ಯಕ್ಟಿವಿಟಿ ಅಂತ ಡಿವೈಡ್ ಮಾಡಿ ಆ ಆ್ಯಕ್ಟಿವಿಟಿಗೆ ಕಾಸ್ಟನ್ನ ಅಸೈನ್ ಮಾಡುವಂತಹ ಒಂದು ವಿಧಾನವನ್ನು ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ ಕರಿತೀವಿ.
ಈ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗು ಪ್ರಾಚೀನದ ಕಾಸ್ಟಿಂಗಲ್ಲಿ ಇರುವಂತಹ ಡ್ರಾಬ್ಯಾಕ್ಸನ್ನೆಲ್ಲ ಓವರ್ಕಮ್ ಮಾಡಿದೆ. ಸೊ ಫರ್ದರ್ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸ್ಟೂಡೆಂಟ್ಸ್. ದ ವೆರಿ ನೇಮ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಇಂಡಿಕೇಟ್ಸ್ ದ್ಯಾಟ್ ಕಾಸ್ಟ್ ವುಡ್ ಬಿ ಬೇಸ್ಡ್ ಆನ್ ಆಕ್ಟಿವಿಟಿ ಪರ್ಫಾರ್ಮ್ಡ್. ಓಕೆ, ಏನು ಹೇಳುತ್ತೆ? ಈ ಹೆಸರೇ ನಮ್ಗೆ ಹೇಳುತ್ತೆ ಚಟುವಟಿಕೆ ಅಂತ. ಓಕೆ, ಚಟುವಟಿಕೆ ಆಧಾರದ ಮೇಲೆ ಮಾಡುವಂತಹ ವೆಚ್ಚದ ಲೆಕ್ಕಶಾಸ್ತ್ರ. ಓಕೆ, ಸೊ ಈ ಚಟುವಟಿಕೆ ಮೇಲೆ ಅವಲಂಬನೆ ಇದೆ ಅಂತ ಆ ಹೆಸರೇ ನಮಗೆ ಗುರುತಿಸುತ್ತದೆ ಅಂತ ಮೊದಲನೇ ವಾಕ್ಯ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಆಕ್ಟಿವಿಟೀಸ್ ಇದೆ ಈ ಬಿಸ್ನೆಸ್ಸಿನಲ್ಲಿ, ಆ ಆಕ್ಟಿವಿಟಿನ ಎಷ್ಟು ಸತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಒಂದು ಆಕ್ಟಿವಿಟಿ ಪರ್ಫಾರ್ಮ್ ಮಾಡೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಸೊ 10 ಸತಿ ಮಾಡಿದ್ರೆ ಎಷ್ಟು ವೆಚ್ಚ ಆಗುತ್ತೆ ಟೋಟಾಲಿಟಿ, ಅದರ ಮೇರೆಗೆ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಸಿಸ್ಟಮನ್ನು ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಸಿಸ್ಟಮ್ ಏಮ್ಸ್ ಆಟ್ ರಿಫೈನಿಂಗ್ ದ ಕಾಸ್ಟಿಂಗ್ ಸಿಸ್ಟಮ್ ಯೂಸ್ಡ್ ಇನ್ ಆಟೋಮೇಟೆಡ್ ಪ್ಲಾಂಟ್ಸ್. ಓಕೆ, ಆಟೋಮೇಟೆಡ್ ಪ್ಲಾಂಟ್ಸ್ ಅಂದರೆ ಏನು ಅಂತ ಅಂದರೆ, ಮನುಷ್ಯ ಮಾಡುವಂತಹ ಕೆಲಸವೆಲ್ಲನೂ ಮೆಷಿನರಿ ಮಾಡುತ್ತೆ ಆಟೋಮ್ಯಾಟಿಕ್ ಆಗಿ. ಈಗ ನಮಗೆ ಸುಮಾರು ಸತಿ ನೀವು ನೋಡಿರ್ತೀರ ಜಸ್ಟ್ ಇನ್ ಟೈಮ್ ಮ್ಯಾನೇಜ್ಮೆಂಟಲ್ಲೆಲ್ಲ. ಈಗ ಸ್ಟಾಕು ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕೆಲವೊಂದು ಸಿಸ್ಟಮಲ್ಲಿ, ಜಸ್ಟ್ ಇನ್ ಟೈಮ್ ಸಿಸ್ಟಮಲ್ಲಿ, ಇನ್ನೇನು 2 ಸ್ಟಾಕ್ ಉಳಿಕೆ ಇದೆ ಅಂಥ ಟೈಮಲ್ಲಿ ಆರ್ಡರ್ ಮಾಡ್ತಾರೆ. ಸೊ ಮನುಷ್ಯ ಏನು ಮಾಡ್ತಾನೆ ಅಂತ ಅಂದರೆ, ಕೆಲವೊಂದು ಸತಿ ಏನಾಗುತ್ತೆ, ಮರ್ತೋಗ್ತೀವಿ ನಾವು ಕೆಲಸ ನಾವು ಕೊಟ್ಟರೆ ನಾವೇ ಎಷ್ಟೋ ಕೆಲಸದಲ್ಲಿ ಅದನ್ನು ಮರ್ತೋಗ್ತೀವಿ. ಆದರೆ ಮೆಷಿನರಿಗೆ ಆಟೋಮ್ಯಾಟಿಕ್ ಇಟ್ಟರೆ, ನೀವು ನೋಡಿ ಅಲಾರಾಮ್ ಇಟ್ಟರೆ ಆಟೋಮ್ಯಾಟಿಕ್ಕಾಗಿ 3 ಗಂಟೆಗೆ ಅಂತ ಅಂದರೆ ನಿಮ್ಮ ಮೊಬೈಲು ಅಥವಾ ಅಲಾರಾಮ್ ರಿಂಗ್ ಆಗೇ ಆಗುತ್ತೆ, ಯಾರೂ ಅದಕ್ಕೆ ಹೇಳೋದಿಲ್ಲ. ಅದೇ ರೀತಿ ಆಟೋಮೇಟೆಡ್ ಸಿಸ್ಟಮಲ್ಲಿ ಎಲ್ಲನೂ ಮೆಷಿನ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಇಷ್ಟು ಟೈಮ್ಗೆ ಇಷ್ಟು ಆರ್ಡರ್ ಪ್ಲೇಸ್ ಮಾಡಬೇಕು, 2 ದಿನಕ್ಕೆ ಒಂದು ಸತಿ ನೀವು ಈ ಸ್ಟಾಕಿನ ಆರ್ಡರ್ ಪ್ಲೇಸ್ ಮಾಡಿ ಅಂತ ಆಟೋಮೇಟೆಡ್ ಮಾಡಿ ಪ್ರೋಗ್ರಾಮ್ ಮಾಡಿಬಿಟ್ರೆ ಸಾಕು, ಆಟೋಮೇಟೆಡ್ ಆಗಿ ಅದು ಪ್ರೋಸೆಸ್ ಮಾಡುತ್ತೆ. ಸೊ ಈ ಆಕ್ಟಿವಿಟಿ ಬೇಸ್ ಸಿಸ್ಟಮು ಜಾಸ್ತಿ ಯಾವಾಗ ಬಂತು ಅಂತ ಅಂದರೆ, ಪ್ಲಾಂಟ್ಸು ಅಂತ ಅಂದರೆ ಕೆಲವೊಂದು ಇಂಡಸ್ಟ್ರೀಸ್ ಎಲ್ಲನೂ ಆಟೋಮೇಟೆಡ್ ಆಯಿತು ಅಂತ ಅಂದರೆ ಮೆಷಿನ್ ಮೇಲೆ ಜಾಸ್ತಿ ಅವಲಂಬನೆಯಾಗಿ ಪ್ರೋಗ್ರಾಮ್ಡ್ ಮೆಷಿನರಿ ಮೇಲೆ ಇವಾಗ ಆರ್ಡರ್ ಪ್ಲೇಸ್ ಮಾಡೋದು, ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ಯಾಕ್ ಮಾಡೋದು, ಎಲ್ಲ ಹಂತಗಳಲ್ಲೂ ಮೆಷಿನರಿ ಜಾಸ್ತಿ ಅವಲಂಬನೆ ಆಗಿರುವಂತಹ ಕಂಪನೀಸಲ್ಲಿ ಇದು ಪ್ರಾಮುಖ್ಯವಾಗಿ ಕಂಡು ಬಂತು. ಸೊ ದೇ ಆರ್ ಸೇಯಿಂಗ್ ದ ಫಾಲೋಯಿಂಗ್ ಮ್ಯಾನರ್, ಯಾವ ರೀತಿ ಈ ಆಟೋಮ್ಯಾಟೆಡ್ ಪ್ಲಾಂಟ್ಸಲ್ಲಿ ABC ಅನಾಲಿಸಿಸ್ ಯಾವ ರೀತಿ ಅಳವಡಿಸ್ಕೊಂಡ್ರು ಅಂತ. ABC ಸಿಸ್ಟಮ್ ಟ್ರ್ಯಾಕ್ಸ್ ಮೋರ್ ಕಾಸ್ಟ್ ಆಸ್ ಡೈರೆಕ್ಟ್ ಕಾಸ್ಟ್. ABC ಸಿಸ್ಟಮಲ್ಲಿ ಸುಮಾರು ಕಾಸ್ಟನ್ನ ಡೈರೆಕ್ಟ್ ಕಾಸ್ಟ್ ಅಂತಾನೆ ಕನ್ಸಿಡರ್ ಮಾಡುತ್ತೆ. ABC ಸಿಸ್ಟಮ್ ಕ್ರಿಯೇಟ್ಸ್ ಹೋಮೋಜೀನಿಯಸ್ ಕಾಸ್ಟ್ ಪೂಲ್ ಲೈನ್ ಟು ಡಿಫ್ರೆಂಟ್ ಆಕ್ಟಿವಿಟಿ. ಇಲ್ಲಿ ನೀವು ಹೋಮೋಜೀನಿಯಸ್ ಮತ್ತು ಹೆಟಿರೋಜೀನಿಯಸ್ ಅಂತ ತಿಳ್ಕೋಬೇಕು. ಹೋಮೋಜೀನಿಯಸ್ ಅಂತ ಅಂದರೆ, ಈಗ ಒಂದು ಡಬ್ಬಿಯಲ್ಲಿ ಬರೀ ಬೇಳೆ ಇದೆ ಅಂತ ಅಂದ್ಕೊಳ್ಳಿ, ಬರೀ ಕಡಲೆಬೇಳೆ ಇದೆ ಅಂತ ಅಂದ್ಕೊಂಡ್ರೆ, ಸೊ ಆ ಬಾಟಲ್ನ ಇಟ್ ಈಸ್ ಅ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಕಡಲೆ ದಾಲ್ ಅಂತ ಕರಿತೀವಿ. ಇನ್ನೊಂದು ಬಾಟ್ಲಲ್ಲಿ ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಆಮೇಲೆ ಹೆಸರುಬೇಳೆ ಸ್ವಲ್ಪ, ಸೊ ಎಲ್ಲ ಬೇಳೆಗಳು ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ, ಹೆಟಿರೋಜಿನಸ್ ಅಂತ ಹೇಳ್ತೀವಿ. ಹೆಟಿರೋ ಅಂತ ಅಂದರೆ ಎಲ್ಲ ಬೇಳೆಯ ಮಿಶ್ರಣವನ್ನು ಹೆಟಿರೋ. ಹೋಮೋ ಅಂತ ಅಂದರೆ ಅದೇ, ಇವಾಗ ಹೋಮೋಜೀನಿಯಸ್ ಅಂತ ಅಂದರೆ ಕಡಲೆಬೇಳೆ ಡಬ್ಬೆಯಲ್ಲಿ ಕಡಲೆಬೇಳೆ ಮಾತ್ರ ಇರುತ್ತೆ. ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ಹೋಮೋಜೀನಿಯಸ್ ಅಂತ ಅಂದರೆ ಒಂದೇ ತರಹದ ಕಾಸ್ಟನ್ನ ಒಂದೇ ಜಾಗದಲ್ಲಿ ಒಂದು ಪೂಲ್ ಆಗಿ ಇಟ್ಕೊಂಡು ಆ ಆಕ್ಟಿವಿಟಿ ಅಂದರೆ ಅಲ್ಲಿ, ಇವಾಗ ಪರ್ಚೇಸ್ ಆರ್ಡರ್ ಅಂತ ಅಂದರೆ ಪರ್ಚೇಸ್ಗೆ ಹೋಗುತ್ತೆ, ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಅಂತ ಅಂದರೆ ಚಟುವಟಿಕೆ ಅಂತ ಅಂದರೆ ಅದು ಪರ್ಚೇಸ್ಗೆ ಹೋಗುತ್ತೆ. ಸೊ ಪರ್ಚೇಸ್ ರಿಲೇಟೆಡ್ ಎಲ್ಲನೂ ಚಟುವಟಿಕೆ ಪರ್ಚೇಸಸ್ಗೆ ಹೋಗುತ್ತೆ. ಸೇಲ್ಸ್ ರಿಲೇಟೆಡ್ ಚಟುವಟಿಕೆಯಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಸೇಲ್ಸ್ ಪ್ರಮೋಷನ್ ಇರ್ಬೋದು, ಆ ಚಟುವಟಿಕೆ ಎಲ್ಲನೂ ಸೇಲ್ಸ್ಗೆ ಹೋಗುತ್ತೆ. ಸೊ ಒಂದೇ ನೇಚರ್ ಇರುವಂತಹ ಕಾಸ್ಟನ್ನ ಒಂದು ಸಪ್ರೇಟಾಗಿ ವ್ಯಾಲ್ಯೂ ಮಾಡುವಂತಹ ವಿಧಾನ ABC ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಆಗುತ್ತೆ. ಫಾರ್ ಈಚ್ ಆಕ್ಟಿವಿಟಿ ಕಾಸ್ಟ್ ಪೂಲ್ ABC ಸಿಸ್ಟಮ್ ಸೀಕ್ಸ್ ಅ ಕಾಸ್ಟ್ ಅಲೋಕೇಶನ್ ಬೇಸಿಸ್. ಓಕೆ ಅಂತ ಅಂದರೆ ಈಚ್ ಆಕ್ಟಿವಿಟಿ ಕಾಸ್ಟ್ ಪೂಲ್ ಅಂದರೆ ಏನು?
ಸೊ ಕಾಸ್ಟ್ ಪೂಲ್ ಅಂತ ಅಂದರೆ ಒಂದೇ ತರಹದ ಆ್ಯಕ್ಟಿವಿಟಿನ ಒಂದು ಗ್ರೂಪ್ ಆಗಿ ಮಾಡಿ ಆ ಗ್ರೂಪ್ಗೆ ಅಸೈನ್ ಮಾಡೋದನ್ನು ಕಾಸ್ಟ್ ಪೂಲ್ ಅಂತ ಕರಿತೀವಿ. ಈಗ ಸ್ವಿಮ್ಮಿಂಗ್ ಪೂಲ್ ಅಂತ ಅಂದರೆ ಏನು? ಒಂದು ದೊಡ್ಡ ಜಾಗದಲ್ಲಿ ನೀರು ತುಂಬ ನೀರಿರುತ್ತೆ, ಲೆವೆಲ್ಸ್ಗಳಿರುತ್ತೆ. ಕೆಲವೊಂದು ಸತಿ ಸ್ವಲ್ಪ ಲೋ ಲೆವೆಲು, ಮೀಡಿಯಮ್ಮು, ಹೈ ಲೆವೆಲ್. ಅದರಲ್ಲಿ ಏನು ಮಾಡ್ತೀವಿ? ಸ್ವಿಮ್ ಮಾಡ್ತೀವಿ, ಈಜೊಡಿತೀವಿ, ಹೌದಾ ಇಲ್ವಾ? ಸೊ ಅಲ್ಲಿ ನೀರಿರುವಂತಹ ಜಾಗವನ್ನು ನಾವು ಈಜೊಡೆಯುವ ಜಾಗವನ್ನು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನೀರಿರುತ್ತೆ, ಕಲ್ಲುಗಳು, ಮಣ್ಣುಗಳು ಅದೆಲ್ಲ ಕಾಣುತ್ತಾ? ಇಲ್ಲ. ಸೊ ಅದೇ ರೀತಿ ಕಾಸ್ಟ್ ಪೂಲ್ ಅಂತ ಅಂದರೆ ಒಂದೇ ಮಾದರಿಯಾದ ಆ್ಯಕ್ಟಿವಿಟಿ, ಚಟುವಟಿಕೆಯನ್ನು ಒಂದು ಗ್ರೂಪ್ ಮಾಡಿ ಒಂದು ಪೂಲ್ ಅಂತ ಮಾಡ್ತಾರೆ. ಸೊ ಆ ಚಟುವಟಿಕೆಗೆ ಏನು ಕಾಸ್ಟ್ ಬರುತ್ತೋ, ರಿಲೇಟೆಡ್ ಕಾಸ್ಟು, ಅದನ್ನು ಅಲೋಕೇಟ್ ಮಾಡ್ತಾರೆ, ಅಂದರೆ ಅದಕ್ಕೆ ಅಸೈನ್ ಮಾಡ್ತಾರೆ. ಫಾರ್ ಈಚ್ ಆ್ಯಕ್ಟಿವಿಟಿ ಕಾಸ್ಟ್ ಪೂಲ್ ABC ಸಿಸ್ಟಮ್ ಸೀಕ್ಸ್ ಅ ಕಾಸ್ಟ್ ಅಲೋಕೇಶನ್ ಬೇಸಿಸ್ ಅಂತ ಅಂದರೆ, ಈಗ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತಗೊಳ್ಳಿ. ಫ್ಯಾಕ್ಟ್ರಿಯಲ್ಲಿ ನಡೆಯುವಂತಹ ಚಟುವಟಿಕೆ ಅಥವಾ ಮೇನು ಡೈರೆಕ್ಟ್ ಚಟುವಟಿಕೆಯನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತಗೋತೀವಿ. ಅಥವಾ ಸೇ ಫಾರ್ ಎಕ್ಸಾಂಪಲ್ ಪರ್ಚೇಸಿಂಗ್ ಅಥವಾ ಪರ್ಚೇಸ್ ಆರ್ಡರ್ ಅಂತ ತಗೊಳ್ಳಿ. ಸೊ ಪರ್ಚೇಸ್ ಮಾಡೋದೆಲ್ಲನೂ ಒಂದು ಚಟುವಟಿಕೆ ಅಂತ ತಗೊಂಡ್ರೆ ಒಂದು ಪರ್ಚೇಸ್ ಮಾಡೋದಕ್ಕೆ ಎಷ್ಟು ದುಡ್ಡಾಗುತ್ತೆ? ಸೊ ಯಾವುದ್ರ ಮೇಲೆ ಅವಲಂಬನೆ ಆಗುತ್ತೆ? ಪರ್ಚೇಸ್ ಮೇಲೆ. ಒಂದು ಸತಿ ಪರ್ಚೇಸ್ ಮಾಡಿದ್ರೆ 100 ರೂಪಾಯಿ ಅಂತ ಅಂದರೆ 5 ಸತಿ ಪರ್ಚೇಸ್ ಮಾಡಿದ್ರೆ 500 ರೂಪಾಯಿ ಅಂತ ಆಗುತ್ತೆ. ಆಮೇಲೆ ನೋಡಿ, ಇದು ತುಂಬ ಮುಖ್ಯವಾದ ವಾಕ್ಯ. It relates or that has a cause and effect relationship with cost and cost pool ಅಂತ ಅಂದರೆ ಈ ABC ಕಾಸ್ಟಿಂಗ್ ಸಿಸ್ಟಮು ಕಾಸ್ ಮತ್ತು ಎಫೆಕ್ಟಿನ ರಿಲೇಷನ್ಶಿಪ್ನ ಬಿಲ್ಡ್ ಮಾಡುತ್ತೆ. ಯಾವುದು ಪ್ರಾಚೀನದ ಮೆಥಡಲ್ಲಿ ಇರಲಿಲ್ವೋ ಈ ಸಿಸ್ಟಮು ಅದನ್ನು ಬಿಲ್ಡ್ ಮಾಡಿದೆ. ಅಂದರೆ ಕಾಸ್ಟ್ ಪೂಲು, ಈಗ ನೀವು 5 ಸತಿ ಆರ್ಡರ್ ಮಾಡ್ತೀರಾ ಅಂತ ಅಂದರೆ 5 ಸತಿ ಕಾಸ್ಟ್ ಆಗುತ್ತೆ. 3 ಸತಿ ಕಾಸ್ಟ್ ನೀವು ಆರ್ಡರ್ ಮಾಡ್ತೀರಾ, ಇವಾಗ ನಾನು ಎಕ್ಸಾಂಪಲ್ ಕೊಟ್ಟಿರೋದು ಪರ್ಚೇಸ್ ಆರ್ಡರು. ಸೊ 5 ಸತಿ ಮಾಡ್ತೀರಾ, ಒಂದು ಸತಿಗೆ 100 ರೂಪಾಯಿ ಅಂದರೆ 500 ರೂಪಾಯಿ ಆಗುತ್ತೆ. ಇಲ್ಲ 3 ಸತಿ ಮಾಡ್ತೀರಾ ಅಂತ ಅಂದರೆ 300 ರೂಪಾಯಿ ಆಗುತ್ತೆ. ಸೊ ಹೇಗೆ ನೋಡಿ, ಕಾಸ್ಟ್ ನೀವು ಆರ್ಡರ್ ಪ್ಲೇಸ್ ಮಾಡೋಕ್ಕೂ ಮತ್ತು ಪರ್ಚೇಸಸ್ಗೂ ಎರಡಕ್ಕೂ ರಿಲೇಷನ್ಶಿಪ್ ಇದೆ. 10 ಸತಿ ಮಾಡ್ತೀರಾ ಅಂತ ಅಂದರೆ ಪರ್ಚೇಸ್ ಕಾಸ್ಟು ಕೂಡ 10 ಸತಿ ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ನಾವು ವಿ ಜಸ್ಟ್ ಲರ್ನ್ ಟ್ರೆಡಿಷ್ನಲ್ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು, ಮತ್ತು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಿನ ಡ್ರಾಬ್ಯಾಕ್ಸ್ಗಳು ಏನು. ಈ ಡ್ರಾಬ್ಯಾಕ್ಸನ್ನೆಲ್ಲನೂ ಕಪ್ಲಾನ್ ಆ್ಯಂಡ್ ಕೂಪರ್ ಅವರು ಇದನ್ನು ಕಂಡುಹಿಡ್ದಿರುವಂತಹ ತಜ್ಞರು, ಎಕ್ಸ್ಪರ್ಟ್ ರಿಸರ್ಚರ್ಸು, ಅವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಅವರು ಕೊಟ್ಟಿರುವಂತಹ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗು, ಅದ್ರ ಬಗ್ಗೆ ಏನದು, ಆ ಸಿಸ್ಟಮಲ್ಲಿ ಯಾವ ಇಂಪಾರ್ಟೆಂಟು ಪಾಯಿಂಟ್ಸ್ಗಳು ಬರುತ್ತೆ ಅನ್ನೋದನ್ನು ನಾವು ಈ ಪರ್ಟಿಕ್ಯುಲರ್ ಸೆಷನಲ್ಲಿ ತಿಳ್ಕೊಂಡ್ವಿ ಸ್ಟೂಡೆಂಟ್ಸ್. ಈ ಕ್ವೆಶನ್ಸ್ ನಿಮಗೆ 2 ಮಾರ್ಕ್ಸ್ಗೆ 6 ಮಾರ್ಕ್ಸ್ಗೆ ಬರ್ಬೋದು. ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ಗೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಲ್ವೇಸ್ put it in the chat box. I will answer your questions, students. Thank you, students. Thank you, one and all.